ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಸ್ನೇಹಿತರೆ, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತೀರಾ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿ, ಇದರಿಂದ ಹೊಸ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ. ತಕ್ಷಣ ನಾನು ಏನು ಮಾಹಿತಿ ಕೊಟ್ಟಿರ್ತೀನಿ ಯಾವ ವಿಡಿಯೋ ಬಗ್ಗೆ, ಆ ವಿಡಿಯೋನ ನೀವು ತಕ್ಷಣ ನೋಡ್ಬೋದು. ಸ್ನೇಹಿತರೆ, ಇವತ್ತು ಒಂದು ವಿಶೇಷವಾಗಿರೋ ಸ್ತೋತ್ರ ಹೇಳ್ಕೊಡ್ತೀನಿ. ಯಾಕೆ ಅಂದರೆ ಮನೆಯಲ್ಲಿ ಒಂದಲ್ಲ ಒಂದು ಸಂಕಷ್ಟಗಳು ಎದುರಾಗ್ತಾ ಇರುತ್ತೆ. ನಾವು ಎಷ್ಟೇ ದೇವರ ಹಬ್ಬ ಆಚರಣೆ ಮಾಡಿದ್ರೂ ಕೂಡ ಮನೆಯಲ್ಲಿ ಸಂಕಷ್ಟಗಳು ಕಳೀತಾ ಇರಲ್ಲ. ಆ ಥರ ಸಂಕಷ್ಟಗಳು ಬಂದು ಒದಗ್ತಾ ಇರುತ್ತೆ. ಅಂದರೆ ಒಂದು ವಿಶೇಷವಾಗಿರೋ ಅಂಥ ಸ್ತೋತ್ರವನ್ನು ತಿಳಿಸ್ಕೊಡ್ತೀನಿ. ಇದನ್ನು ನೀವು 48 ದಿನ 48 ಸಲ ಪಠಿಸ್ಬೇಕು. ಇದನ್ನು ನಿತ್ಯ ಪಾರಾಯಣ ಮಾಡಬೇಕು. ಈ ಶ್ಲೋಕವನ್ನು ನೀವು ಈ ನವರಾತ್ರಿ ಪ್ರಥಮ ದಿವಸದಂದೇ ಪ್ರಾರಂಭಿಸಬೇಕು. ಆವತ್ತಿನ ದಿನವೇ ಪ್ರಾರಂಭಿಸಿದ್ರೆ ಒಳ್ಳೆಯದು. ಈ ಸ್ತೋತ್ರಕ್ಕೆ ಅಷ್ಟೊಂದು ಶಕ್ತಿ ಇದೆ. ಈ ಸ್ತೋತ್ರದಲ್ಲಿ ಬರುವಂತಹ ನಾಮಗಳು ನಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತಂದುಕೊಡುತ್ತೆ. ಈ ಸ್ತೋತ್ರದ ಹೆಸರೇ ಸಂಕಟನಾಶನ ದುರ್ಗಾ ಸ್ತೋತ್ರ. ಈ ಸ್ತೋತ್ರನ ನಾವು ಅಧ್ಯಯನ ಮಾಡ್ತಾ ಹೋದರೆ ಇದರಲ್ಲಿ ಒಂದು ವಿಶೇಷವಾದ ಶಕ್ತಿ ಇದೆ. ಈ ಸ್ತೋತ್ರವನ್ನು ನಿತ್ಯ ಮನೆಯಲ್ಲಿ ಪಾರಾಯಣ ಮಾಡ್ತಾ ಹೋದರೆ ನಿಮಗೆ ತಿಳಿಯದೆ ಯಾವುದಾದರೂ ದೋಷ ಇದ್ದರೆ ಅಥವಾ ಮನೆಯಲ್ಲಿ ಯಾರಾದರೂ ಮಾಟ ಮಂತ್ರ ಮಾಡಿಸಿರ್ಬೋದು, ಏನೇ ಆಗಿರ್ಬೋದು, ಏನೇ ದೋಷಗಳಿದ್ರೂ ಕೂಡ ಕಳೆಯುವಂತಹ ಶಕ್ತಿ ಈ ಸ್ತೋತ್ರಕ್ಕಿದೆ. ನಿತ್ಯ ನೀವು ಪಾರಾಯಣ ಮಾಡ್ತಾ ಹೋದರೆ ನಿಮ್ಮ ಮನೆಯಲ್ಲಿ ಇರುವಂತಹ ಆ ದೋಷಗಳು ಕಡಿಮೆಯಾಗುತ್ತಾ ಹೋಗ್ತದೆ. ತುಂಬ ಸರಳವಾದಂತಹ ಈ ಸ್ತೋತ್ರ. ಬೆಳಗ್ಗೆ ಬೇಗ ಎದ್ದು ಈ ದುರ್ಗಾ ಪೂಜೆಯನ್ನು ಮಾಡಬೇಕು. ನಿಮ್ಮ ಮನೆಯಲ್ಲಿ ಫೋಟೋ ಇದ್ದರೆ ಫೋಟೋ ಇಟ್ಟು ಪೂಜೆ ಮಾಡಿರಿ. ಇಲ್ಲ ಅಂದರೆ ಹೇಗಿದ್ರು ನವರಾತ್ರಿಯಲ್ಲಿ ಕಾಯಿ ಇಟ್ಟು ಪೂಜೆ ಮಾಡ್ತೀರಿ. ಅವತ್ತಿಂದ ಸಂಕಲ್ಪ ಪೂರ್ವವಾಗಿ ಈ ಸ್ತೋತ್ರನ 48 ದಿವಸ 48 ಸಲ ಪಾರಾಯಣ ಮಾಡಬೇಕು. ಬೆಳಗ್ಗೆ ಪೂಜೆ ಮಾಡಿ ಎಲ್ಲ ಆದಮೇಲೆ ಈ ಸ್ತೋತ್ರವನ್ನು ನೀವು ಹೇಳ್ಬೋದು. ಆದರೆ ಯಾವಾಗ ಬೇಕೋ ಆವಾಗ ಹೇಳ್ಬಾರ್ದು, ಯಾವಾಗ ಬೇಕೋ ಆವಾಗ ಹೇಳ್ಬಾರ್ದು. ಅದಕ್ಕೆ ಒಂದು ಸಮಯ ಅಂತ ಇರುತ್ತೆ. ಆ ಸಮಯದಲ್ಲೇ ಈ ಮಂತ್ರವನ್ನು ಪಠಿಸಬೇಕು. ಡೈಲಿ ಒಂದೇ ಸಮಯಕ್ಕೆ ಮಂತ್ರವನ್ನು ಪಾರಾಯಣ ಮಾಡಬೇಕು. ಮಂತ್ರವನ್ನು ಪಾರಾಯಣ ಮಾಡಬೇಕು. ಸರಿಯಾದ ಸಮಯಕ್ಕೆ ಪಠಿಸಿದ ಶ್ಲೋಕಗಳು ಬೇಗ ಪ್ರತಿಫಲ ನೀಡುತ್ತದೆ. ನಿಯಮ ಏನು ಅಂದರೆ ಮಧ್ಯದಲ್ಲಿ ನೀವು ಮುಟ್ಟಾದರೆ ಆಗ ನೀವು ಬಿಡಬೇಕು. 5 ದಿನ ಬಿಟ್ಟು ಮತ್ತೆ 6ನೇ ದಿನದಿಂದ ಸ್ಟಾರ್ಟ್ ಮಾಡಿ. ಈ ಸ್ತೋತ್ರನ ಹೆಣ್ಮಕ್ಳು ಮಾತ್ರ ಮಾಡಬೇಕು ಅಂತ ಏನಿಲ್ಲ, ಗಂಡ್ಮಕ್ಳು ಕೂಡ ಮಾಡ್ಬೋದು, ಇಲ್ಲ ಮಕ್ಕಳು ಕೂಡ ಮಾಡ್ಬೋದು. ಈ ಸ್ತೋತ್ರ ಹೇಳ್ಬೋದು. ಇನ್ನು ಯಾವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಹೇಳಬೇಕು ಅಂದರೆ ಉತ್ತರಕ್ಕೆ ಇಲ್ಲ ಈಶಾನ್ಯ ದಿಕ್ಕಿಗೆ ಮುಖ ಮಾಡಿ ಹೇಳಿದರೆ ಬೇಗ ಇದರ ಫಲ ಸಿಗುತ್ತೆ. ಈಗ ಯಾವ ಮಂತ್ರ ಯಾವ ಸ್ತೋತ್ರ ಅಂತ ಕೂಡ ನಾನು ಇವಾಗ ತಿಳಿಸ್ಕೊಡ್ತೀನಿ. ತೃಣು ನಮಷ್ಟಕಂ ತಥ್ಯ ಸರ್ವಸಿದ್ಧಿಕರಂ ನೃಣಾಂ ಸಂಕಟ ಪ್ರಥಮ್ ನಮಂ ದ್ವಿತೀಯಂ ವಿಜಯಸ್ತದಾ ತೃತೀಯಂ ಕಾಮದ ಪ್ರೋಕ್ತಕಂ ಷಷ್ಠಂ ಕಾತ್ಯಾಯನಿ ತದಾ ಸರ್ವಾಣಿ ಪಂಚಮಂ ನಾಮ ಚಾಹುರ್ಯಂ ದುಃಖಹರಿಣಿ. ಈ ಸ್ತೋತ್ರನ ದಿನಕ್ಕೆ 48 ಸಲ 48 ದಿನ ಪಠಿಸೋದ್ರಿಂದ ನಮ್ಮ ಸಂಕಷ್ಟಗಳು ದೂರ ಆಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋನ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿ, ಇದರಿಂದ ಹೊಸ ವೀಡಿಯೋಕ್ರು ನೋಟಿಫಿಕೇಷನ್ ಬರುತ್ತೆ. ತಕ್ಷಣ ನಮ್ಮ ವಿಡಿಯೋ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಬಾಯ್.